ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೊಮ್ಮೆ ಮೊಬೈಲ್ ಫೋನ್ಗಳ ರಿಂಗಣ ಕೇಳಿಬಂದಿದೆ. ಈ ಜೈಲು ನಟ ದರ್ಶನ್ಗೆ ಮಾತ್ರ ಸೆರೆಮನೆಯಾಗಿದ್ದು ಇತರೆ ಕೈದಿಗಳಿಗೆ ಅರಮನೆಯಂತಾಗಿದೆ ಎಂಬ ಗಂಭೀರ ಆರೋಪ ಇದೀಗ ಕೇಳಿಬಂದಿದೆ. ಜೈಲಿನೊಳಗಿನ ಪರಿಸ್ಥಿತಿ ನೋಡಿದರೆ ದರ್ಶನ್ ಕಣ್ಣಿಗೆ ಸುಣ್ಣ, ಬೇರೆ ಕೈದಿಗಳ ಕಣ್ಣಿಗೆ ಬೆಣ್ಣೆ ಎಂಬಂತಹ ತಾರತಮ್ಯ ಎದ್ದು ಕಾಣ್ತಾ ಇದೆ. ಪ್ರಸ್ತುತ ಕೊಲೆ ಆರೋಪದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ ಜೈಲಿನಲ್ಲಿ ಒಂದು ಹಾಸಿಗೆ ಮತ್ತು ದಿಂಬಿಗಾಗಿ ಪರದಾಡ್ತಿದ್ದಾರೆ. ದರ್ಶನ್ಗೆ ಟಿವಿ ಇಲ್ಲ, ವಾಕಿಂಗ್ ಮಾಡೋಕೆ ಅವಕಾಶ ಇಲ್ಲ, ಹಾಸಿಗೆ ಅಥವಾ ದಿಂಬೂ ಸಹ ಒದಗಿಸಲಾಗಿಲ್ಲ. ಮೂಲಭೂತ ಸೌಕರ್ಯಗಳಿಗೂ ದರ್ಶನ್ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ದಾರೆ. ಆದರೆ ಇದೇ ಜೈಲಿನಲ್ಲಿ ಕೆಲ ಕೈದಿಗಳು ಆರಾಮಾಗಿ ಜೀವನ ನಡೆಸ್ತಾ ಇದ್ದಾರೆ. ರಾಜ್ಯದ ಕುಖ್ಯಾತ ಸರಣಿ ಅತ್ಯಾಚಾರಿ ಕಾಮುಕ ಉಮೇಶ್ ರೆಡ್ಡಿ ಜೈಲಿನೊಳಗೆ ಬಿಂದಾಸ್ ಆಗಿ ಮೊಬೈಲ್ ಫೋನ್ನಲ್ಲಿ ಸಂಭಾಷಣೆ ನಡೆಸ್ತಾ ಇದ್ದಾರೆ. 1996ರಿಂದ 2002ರ ಅವಧಿಯಲ್ಲಿ ಸುಮಾರು 20 ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿ ಅದರಲ್ಲಿ 18 ಮಂದಿಯನ್ನ ನಿರ್ದಯವಾಗಿ ಕೊಲೆ ಮಾಡಿದ್ದ ಉಮೇಶ್ ರೆಡ್ಡಿ ಈಗ ಜೈಲಿನಲ್ಲಿ ಐಷಾರಾಮಿ ಜೀವನ ಶೈಲಿಯಲ್ಲಿ ಅನುಭವಿಸ್ತಾ ಇದ್ದಾನೆ. ಸದಾ ಕೈಯಲ್ಲಿ ಮೊಬೈಲ್, ಕೊಠಡಿಯಲ್ಲಿ ಟಿವಿ ಸೌಲಭ್ಯ ಪಡೆದಿದ್ದಾನೆ. ಅದೇ ರೀತಿ ರಮ್ಯಾರಾವ್ ಗೋಲ್ಡ್ ಕೇಸ್ ಆರೋಪಿ ತರುಣ್ ಕೊಂಡೂರು ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದು ಬಿಂದಾಸ್ ಆಗಿ ಮೊಬೈಲ್ ಬಳಸ್ತಾ ಇದ್ದಾರೆ. ಒಂದೆಡೆ ನಟ ದರ್ಶನ್ಗೆ ಮೂಲಭೂತ ಸೌಕರ್ಯಗಳಿಗೂ ಕೊರತೆಯಾಗಿದ್ರೆ, ಇನ್ನೊಂದೆಡೆ ಇಂತಹ ಗಂಭೀರ ಅಪರಾಧಗಳ ಆರೋಪಿಗಳು ಜೈಲಿನಲ್ಲಿ ರಾಜರಂತೆ ಬದುಕ್ತಾ ಇರೋದು ವಿಪರ್ಯಾಸ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.